ವಾಯ್ಸ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ತುಂಬ ದಿವಸ ಆದಮೇಲೆ ಮಿನಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದೆ, ಹಾಗೆ ಇವತ್ತು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಈ ವಿಡಿಯೋನ ಶೂಟ್ ಮಾಡ್ತಾರೋದು ಬಂದು ನಮ್ಮ ಯಜಮಾನ್ರು 1 ಇಯರ್ ಆದಮೇಲೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇವತ್ತು 3ನೇ ದಿವಸ ಥೈಲ್ಯಾಂಡ್ಗೆ ಬಂದು 3ನೇ ದಿವಸದ ಟ್ರಿಪ್ಪಲ್ಲಿ ಇದ್ದೀನಿ. ಹಾಗಾಗಿ ಅದರ ಒಂದು ಸ್ಮಾಲ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬರೋ ದಿನಗಳಲ್ಲಿ ಎಲ್ಲ ವೀಡಿಯೋಸ್ನು ಸಹ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಅಪ್ಲೋಡ್ ಮಾಡ್ತೀನಿ, ಅದಂತೂ ನಿಜ. ಹಾಗೆ ನನ್ನ ಬ್ಯಾಕ್ಗ್ರೌಂಡನ್ನೇ ನೀವು ನೋಡ್ತಾ ಇರ್ಬೋದು, ಏನು ಸಖತ್ತಾಗಿದೆ ವ್ಯೂ ಅಂತೀರಾ. ಸೂಪರಾಗಿದೆ, ಹೆಂಗಿದೆ ಹೇಳಿ, ಸೂಪರಾಗಿದೆ. ಹಾಗೆ ಇಲ್ಲಿ ನೋಡಿ, ಇಲ್ಲೇನು ನೋಡ್ತಿದ್ದೀರಾ ಅಲ್ವಾ, ಇದು ನೋಡೋದಕ್ಕೆ ಹೆಂಗೆ ಕಾಣುತ್ತೆ ಹೇಳಿ ನೋಡೋಣ. ನಿಮಗೆ ಏನು ಅನ್ನಿಸ್ತಿದೆ? ಇದನ್ನು ನೋಡಿದ್ರೆ ನಿಮ್ಗೆ ನಮ್ಮ ಕರ್ನಾಟಕದಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ. ರಾಷ್ಟ್ರಕವಿ ಕುವೆಂಪು ಅವರವ್ರದ್ದು ಊರೇನಿದೆ ಅಲ್ವಾ, ಆ ಒಂದು ಫೀಲ್ ಬರುತ್ತೆ ನೋಡಿ ಇದನ್ನು ನೋಡಿದ್ರೆ. ಆದರೆ ಇದು ಕುವೆಂಪು ಅವ್ರದ್ದಾಗಲಿ ನಮ್ಮ ಕರ್ನಾಟಕನೂ ಅಲ್ಲ, ನಮ್ಮ ಇಂಡಿಯಾನೂ ಅಲ್ಲ. ಆ್ಯಕ್ಚುಲಿ ಇದು ಥೈಲ್ಯಾಂಡಲ್ಲಿ ನುಂಗ್ನಾಚ್ ಅನ್ನೋ ವಿಲೇಜಿಗೆ ಬಂದಿದ್ದೀವಿ. ಅಲ್ಲಿ ಒಂದು ಪಾರ್ಕ್ ಇದೆ, ಸೂಪರಾಗಿದೆ. ಏನಿದೆ ಅಂತೀರಾ ಪಾರ್ಕು? ವೆಲ್ ಮೇಂಟೈನ್ಡ್. ನಮ್ಮ ಕರ್ನಾಟಕದಲ್ಲಿ ಇದು ಇರೋದನ್ನ ನೋಡ್ಬಿಟ್ಟು ಸ್ವಲ್ಪ ಬೇಜಾರಾಯಿತು. ಲಾಲ್ಬಾಗ್ ಆಗಲಿ, ಕಬ್ಬನ್ ಪಾರ್ಕ್ ಆಗಲಿ, ಇದು ನಿಜ ಹೇಳ್ತೀನಿ, ಬಟ್ ಹೇಳಬಾರ್ದು, 2% ಸಹ ಬರಲ್ಲ, ಅಷ್ಟು ವೆಲ್ ಮೇಂಟೈನ್ ಮಾಡಿದ್ದಾರೆ. ಅರೌಂಡ್ ಏನಿಲ್ಲ ಅಂದರೂ 1600 ಎಕರ್ಸ್ ಇದೆಯಂತೆ. ಲಾಸ್ಟ್ 3 ಮಂತ್ಸ್ ಬ್ಯಾಕು 1300 ಎಕರ್ ಇತ್ತಂತೆ. ಬಟ್ ಈಗ ಇದನ್ನು 1600 ಮಾಡಿದ್ದಾರೆ. ಬಟ್ ಏನಿದೆ ಅಂತೀರಾ, ವೆಲ್ ಮೇಂಟೈನ್ಡ್ ಎಲ್ಲ ಕಡೆನೂ. ಹಾಗೆ ಇದನ್ನು ನಾವು ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತೀವಿ ಅಂದರೆ ನಡ್ಕೊಂಡು ಹೋಗೋದಕ್ಕಂತೂ ನಿಜ ಆಗಲ್ಲ. ಬಟ್ ಹೀಗೆ ಹೇಳಬಾರ್ದು, ನಮ್ಮ ಬೆಂಗಳೂರಲ್ಲಿ ಇರೋ ಪಾರ್ಕ್ಗಳು ಯಾವುದೂ ಒಂದು 2% ಇದರಲ್ಲಿ ಅಷ್ಟು ವೆಲ್ ಮೇಂಟೈನ್ಡ್ ಆಗಿಲ್ಲ. ನೋಡಿ ಏನಿದೆ ಅಂತ. ಎಲ್ಲಿ ನೋಡಿದ್ರು ನಾವು ಎಷ್ಟು ದೂರ ನೋಡ್ತೀವೋ ಅಷ್ಟು ದೂರನೂ ಅದೇ ರೀತಿ. ನನ್ನ ಬ್ಯಾಕ್ಗ್ರೌಂಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು, ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಪಾರ್ಕು, ಅನಿಮಲ್ಸು ಮತ್ತು ಡೈನೋಸರ್ ಅಂತೂ ಹೇಳೋದೇ ಬೇಡ, ಅದ್ರಲ್ಲಿ 2 ಮಾತಿಲ್ಲ, ಅಷ್ಟು ಚೆನ್ನಾಗಿದೆ, ನೋಡ್ಬೋದು. ಹಾಗೆ ಇವ್ರದ್ದು ಟೆಂಪಲ್ ಡಿಸೈನ್ ಏನಿದೆ ಅಲ್ವಾ, ನೆಕ್ಸ್ಟ್ ಲೆವೆಲಲ್ಲಿದೆ. ನಮಗಿಂತೂ ಸೂಪರಾಗಿದೆ ಅಂತ ಹೇಳ್ಬೋದು. ನಮ್ಮದು ಒಂಥರ ಡಿಫ್ರೆಂಟ್ ಕಲ್ಚರ್, ಬಟ್ ಪ್ರೌಡ್ ಫೀಲ್ ಇದೆ ನಮ್ಮ ಒಂದು ಕಲ್ಚರ್ ಬಗ್ಗೆ. ಬಟ್ ಇವ್ರದ್ದು ಅಷ್ಟೇ ತುಂಬ ಚೆನ್ನಾಗಿದೆ. ಅದರಲ್ಲೂ ಸ್ವಲ್ಪ ಡೆಕೋರೇಷನ್ ಜಾಸ್ತಿ, ಅಲಂಕಾರ ಪ್ರಿಯರು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಬ್ಯೂಟಿಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಹಾಗೆ ನೋಡಿ, ಇಲ್ಲೇ ಹಾಕಿರೋದು ನಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಲ್ಲ, ಹಾಗಾಗಿ ನಂಗೆ ಅಲ್ಲಿ ಏನು ಬರೆದಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ನೀವು ನೋಡ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಇದೇ ರೀತಿ ನಾವು ಈ ಒಂದು ಪಾರ್ಕಲ್ಲೇ ಒಂದು ಡ್ಯಾನ್ಸ್ ಶೋನ ನೋಡಿದ್ವಿ. ಆ್ಯಕ್ಚುಲಿ ಡ್ರಾಮಾ ಸಖತ್ತಾಗಿತ್ತು. ಏನಿತ್ತು ಅಂತೀರಾ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸಾರಿ, ಒಳ್ಳೆ ಸೌಂಡ್, ಸೂಪರ್ ಆಗಿದೆ ಅಲ್ಲ.